ಬಿರಿಯಾನಿ ರೈಸ್ ಇರುತ್ತೆ, ಮಟನ್ ಬೋಟಿ ಕಬಾಬ್ ಫಸ್ಟ್ ಟೈಮ್ ಇಲ್ಲೇ ಸ್ಟಾರ್ಟ್ ಮಾಡ್ತಾ ಇರೋದು. ಈ ಜನುಮವೇ ದೊರಕಿದೆ. ಭಾಳ ವಿಶೇಷವಾಗಿ ರುಚಿಕರವಾದಂಥ ಒಂದು ಒಳ್ಳೆ ಟೇಸ್ಟ್ ಕೊಡ್ತಕ್ಕಂಥ ಈ ಬಿರಿಯಾನಿ. ರುಚಿ ಸವಿಯಲು ಬಿರಿಯಾನಿ ಸಖತ್ತಾಗಿದೆ, ಕಬಾಬು ಹೇಳೋದೇ ಬೇಡ, ಸಖತ್ತಾಗಿದೆ. ರಸಗಳ ಉಣಬಡಿಸಲು ಚಂದಾಗ ಎಲ್ಲ ವ್ಯಾಪಾರ ಆಗಿ ಒಳ್ಳೆ ಆಗಲಿ ಅಂತ ಬಿಸಿ ಬಿಸಿ ಇದೆ ನಳಪಾಕ ದಿನ ತಿಂದು ಚೆನ್ನಾಗಿದೆ, ಎಲ್ಲ ಒಳ್ಳೆ ಕ್ವಾಲಿಟಿ ಫುಡ್ಡು ಆಯಿತಾ, ಒಳ್ಳೆ ಮೆನು ಇದೆ ನಮಗೆ. ಆರುವ ಮೊದಲೇ ಎಲ್ಲರ ಜೊತೆಯೇ ಮೆಲ್ಲುವ ಕಲೆಯೇ. ಬಿರಿಯಾನಿ ಅಂದ್ರೆ ಯಾರಿಗೆ ತಾನೇ ಬಾಯಲ್ಲಿ ನೀರುವುದಲ್ಲ, ಅದರಲ್ಲೂ ಕೂಡ ನಾಟಿ ಸ್ಟೈಲ್ ನಲ್ಲಿ ಬಿರಿಯಾನಿ ಮಾಡೋದು ಅಂದ್ರೆ ಎಲ್ಲರೂ ಕೂಡ ಮುಗಿ ಬೀಳ್ತಾರೆ. ನಾವು ಈಗ ದಮ್ ಬಿರಿಯಾನಿಗಾಗಿ ಎಲ್ಲೋ ಹುಡುಕೊಂಡು ಹೋಗ್ಬೇಕಾಗಿಲ್ಲ. ಇದು ಆನೇಕಲ್ ತಾಲೂಕಿನ ಹೊಸೂರು ಮುಖ್ಯ ರಸ್ತೆಯಲ್ಲಿನ ಅತ್ತಿಬೆಲೆ ಟೋಲ್ ಬಳಿಯೇ ಅತ್ತಿಬೆಲೆ ದಮ್ ಬಿರಿಯಾನಿ ನವೀನ್ ರವರ ನೇತೃತ್ವದಲ್ಲಿ ಆರಂಭಗೊಂಡಿದೆ. ಇವತ್ತು ಬೈ ಟು ಗೆಟ್ ಒನ್ ಎನ್ನುವಂತ ಫ್ರೀ ಆಫರ್ ಕೂಡ ಇದೆ. 5 ದಿನಗಳ ಕಾಲ ಈ ಆಫರ್ ಮುಂದುವರಿಯುತ್ತದೆ. ನಾಟಿ ಸ್ಟೈಲ್ ನಲ್ಲಿ ಯಾವುದೇ ಟೇಸ್ಟಿಂಗ್ ಪೌಡರ್ ಗಳನ್ನ ಬಳಸದೆ, ಯಾವುದೇ ಕೆಮಿಕಲ್ಸ್ ಬಳಸದೆ ಒಲೆಯಲ್ಲಿ ಮಾಡುವಂತಹ ದಮ್ ಬಿರಿಯಾನಿ, ಹಾಗೆ ಚಿಕನ್, ಮಟನ್, ವೆರೈಟಿ 23 ವೆರೈಟಿಗಳು. ಹಾಗೆ ಬೆಳಗ್ಗೆ 3:30ಕ್ಕೆ ಆರಂಭವಾಗುತ್ತದೆ. ಕಾಲ್ ಸೂಪ್ ನಿಂದ ಹಿಡಿದು ಎಲ್ಲ ರೀತಿಯಾದಂತಹ ನಾನ್ ವೆಜ್ ಐಟಮ್ಸ್ ಅನ್ನ ಈ ಒಂದು ಅತ್ತಿಬೆಲೆ ದಮ್ ಬಿರಿಯಾನಿಯಲ್ಲಿ ಸವಿಬಹುದು. ಈ ಒಂದು ಅತ್ತಿಬೆಲೆ ದಮ್ ಬಿರಿಯಾನಿಯ ಮತ್ತಷ್ಟು ವಿವರಣೆಗಳನ್ನ ನೋಡೋಣ ಬನ್ನಿ. ಆಯಿತಾ, ನೋಡಿ ಪೀಸ್ ಆಗಿ ಯಾವ ಥರ ಇದೆ, ರೈಸ್ ಯಾವ ಥರ ಇದೆ ನೋಡಿ, ರೈಸ್ ಯಾವ ಥರ ಕ್ವಾಲಿಟಿ ಇದೆ ನೋಡಿ, ಮಟನ್ ನೋಡಿ ಯಾವ ಥರ ಕ್ವಾಲಿಟಿ ಇದೆ, ಒಳ್ಳೆ ಮಟನ್ ಬರುತ್ತೆ ಮಾತ್ರ, ಚೆನ್ನಾಗಿರುತ್ತೆ ಮಟನ್ನು. ಅತ್ತಿಬೆಲೆಯಲ್ಲಿ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಂದು ಮಸಾಲ ಹೋಟ್ಲು ಬೇಜಾನಿದೆ, ಇದು ಬಂದು ನನಗೆ ಫಸ್ಟು ಇಲ್ಲಿ ಮಾಡ್ತಾಯಿರೋದು. 4 ಜನ ಸ್ನೇಹಿತರು ಸೇರ್ಕೊಂಡು ಮಾಡ್ತಾಯಿರೋದು. ಅತ್ತಿಬೆಲೆ ಟೋಲಿಂದ ಬರೀ 100 ಮೀಟ್ರಲ್ಲಿ ಅತ್ತಿಬೆಲೆ ದಮ್ ಬಿರಿಯಾನಿದು ಸೂಪರ್ ಹೋಟ್ಲ್ ಸಿಗುತ್ತೆ. ಶ್ರೀನಿಧಿ ಹೋಟೆಲ್ ಆಪೋಸಿಟಲ್ಲಿ ಇದೆ. ಸರ್ವಿಸ್ ಇರೋಲ್ಲ, ಸೆಲ್ಫ್ ಇರುತ್ತೆ ನೋಡಿ, ಕ್ಯಾಶ್ ಕೌಂಟರ್ ಬಿಲ್ ಹೊಡೆಯೋರೆಲ್ಲ ಇರ್ತಾರೆ, ಸೆಲ್ಫು. ಬನ್ನಿ ಹಂಗೆ ಮೆನು ತೋರಿಸ್ತೀನಿ ಬನ್ನಿ. ಬಿರಿಯಾನಿ ರೈಸ್ ಇರುತ್ತೆ, ಮಟನ್ ಬೋಟಿ ಕಬಾಬ್ ಫಸ್ಟ್ ಟೈಮ್ ಇಲ್ಲೇ ಸ್ಟಾರ್ಟ್ ಮಾಡ್ತಾ ಇರೋದು. ನೋಡಿ ಬಂದು ಟೇಸ್ಟ್ ನೋಡಿ, ಮಟನ್ ಬೋಟಿ ಕಬಾಬ್ ಎಲ್ಲೂ ಕೊಡೋಲ್ಲ, ನಾವು ಕೊಡ್ತಾಯಿದ್ವಿ. ಬಂದು ಟೇಸ್ಟ್ ನೋಡಿ, ಎಲ್ಲ ಗೊತ್ತಾಗುತ್ತೆ. ಕಸ್ಟಮರ್ಗೆಲ್ಲ ಫೀಡ್ಬ್ಯಾಕ್ ಚೆನ್ನಾಗಿ ಇಷ್ಟ ಆಗುತ್ತೆ. ನೋಡಿ ನಮ್ಮ ಸ್ನೇಹಿತರು ಇವರೆಲ್ಲ, ನಾವೆಲ್ಲ ಫ್ರೆಂಡ್ಸಾಗಿ ನಾವೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇದು ಸಕ್ಸಸ್ಫುಲ್ ಆಗಬೇಕಂತ ನಿಮ್ಮ ಆಶೀರ್ವಾದ ಖಂಡಿತ ಬೇಕೇ ಬೇಕು. ಪ್ರತಿಯೊಬ್ಬರು ಬನ್ನಿ, ತಿನ್ನಿ, ಚೆನ್ನಾಗಿದೆ, ಎಲ್ಲ ಒಳ್ಳೆ ಕ್ವಾಲಿಟಿ ಫುಡ್ಡು ಆಯಿತಾ, ಒಳ್ಳೆ ಮೆನು ಇದೆ ನಮಗೆ, ಒಳ್ಳೆ ಫುಡ್ ಇದೆ, ಒಳ್ಳೆ ಸರ್ವಿಸ್ ಕೊಡ್ತೀವಿ, ಟೈಮ್ ಕರೆಕ್ಟಾಗಿ ಫುಡ್ ಕೊಡ್ತೀವಿ. ದೊಡ್ಡದಾಗೆ ಮಾಡಿದ್ದೀವಿ, ಚಿಕ್ಕದಾಗೇನಿಲ್ಲ, ದೊಡ್ಡದಾಗೆ ಮಾಡಿದ್ದೀವಿ. ನಿಮ್ಮಂಥವ್ರ ಆಶೀರ್ವಾದ ತುಂಬ ಬೇಕಾಗಿದೆ. ಬನ್ನಿ, ನಾವು ಯಾವ ಥರ ಮಾಡಿದ್ದೀವಿ, ಪ್ರಿಪೇರ್ ಮಾಡಿದ್ದೀವಲ್ಲ ಒಂಚೂರು ನೋಡ್ಕೊಂಡು ಬನ್ನಿ, ಹಾಗೆ ಬನ್ನಿ ನೋಡಿ. ಕಸ್ಟಮರೆಲ್ಲ ನೋಡಿ ಹೆಂಗಿದೆ, ಕಸ್ಟಮರ್ ಟೇಸ್ಟ್ ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಣ. ಓಪನಿಂಗ್ ತಿಳ್ಕೊಳ್ಳೋಣ. ಕಸ್ಟಮರ್ ಯಾವ ಥರ ಇದೆ ಸರ್? ತುಂಬ ಚೆನ್ನಾಗಿದೆ ಸರ್, ನಾಟಿ ಸ್ಟೈಲು ತುಂಬ ಇಷ್ಟ ಆಯಿತು. ರಿಪೀಟ್ ಅಂತೂ 100% ಬರ್ತೀವಿ ಸರ್. ಹೆಂಗಿದೆ ಮಗನೇ ಇವರು? ಕೈ ಚೆನ್ನಾಗಿದೆ. ಕೈ ಏನೋ ಮಾಡ್ತೀವಿ, ಹೆಂಗೆ ಮಾಡೋದು ಮಗ? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಮತ್ತೆ ಬರೋಣ. ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಪ್ರತಿಯೊಬ್ಬರಿಗೆ ಇಷ್ಟ ಆಗುತ್ತೆ ಫುಡ್ಡು ಆಯಿತಾ. ಹಾಗೆ ನೋಡ್ಕೊಬನ್ನಿ. ನೋಡಿ ಇದೆಲ್ಲ ನೋಡಿ, ಸ್ಟಿಕ್ಕರ್ ನೋಡಿ ಸರ್, ಎಲ್ಲ ತೋರಿಸಿ. ಲೇಡೀಸ್ ಬಾತ್ರೂಮ್ ಸಪ್ರೇಟು, ಜೆಂಟ್ಸ್ ಸಪ್ರೇಟು. ಹಾಗೆ ಕೌಂಟ್ರೆಲ್ಲ ತೋರಿಸೋಣ ಬನ್ನಿ. ಇಲ್ಲಿ ಬಂದು ಇವತ್ತು ಸೆಟ್ಟಿಂಗ್ ಮಾಡ್ಕೊಂಡಿಲ್ಲ, ಓಪನಿಂಗ್ ದಿನ ಸೆಟ್ಟಿಂಗ್ ಮಾಡ್ಕೊಂಡಿಲ್ಲ. ಇಲ್ಲಿ ಬಂದು ಪರೋಟ ಇರುತ್ತೆ, ಇಲ್ಲಿ ಪರೋಟ ಕೌಂಟ್ರ್ ಇರುತ್ತೆ, ಇಲ್ಲಿ ಮುದ್ದೆ ಕೌಂಟ್ರ್ ಇರುತ್ತೆ. ಮುದ್ದೆ ಮಟನ್ನು, ಮುದ್ದೆ ಬೋಟಿ, ತಲೆ ಮಾಂಸ, ಮುದ್ದೆ, ಪ್ರತಿಯೊಂದು ಮುದ್ದೆ ಐಟಮ್ ಸಿಗುತ್ತೆ ಇಲ್ಲಿ. ಊಟದ್ದು ಮುದ್ದೆ, ವೈಟ್ ರೈಸು, ರಸಮ್ಮು ಎಲ್ಲ ಈ ಕೌಂಟ್ರಲ್ಲಿ ಸಿಗುತ್ತೆ. ಇಲ್ಲಿ ಸೆಂಟ್ರಲ್ ಬಂದು ಪಾರ್ಸಲ್ ಕೌಂಟ್ರ್ ಬರುತ್ತೆ. ಈ ಪಾರ್ಸಲ್ ಕೌಂಟ್ರ್ ಆಗಿದ ತಕ್ಷಣ ಈ ಕಡೆ ಬಂದು ಕಬಾಬ್ ಕೌಂಟ್ರು, ಕಬಾಬು, ಚಿಲ್ಲಿ ಚಿಕನ್, ಗುಂಟೂರು ಚಿಕನ್ ಫ್ರೈ ಎಲ್ಲ ಇಲ್ಲಿ ಸಿಗುತ್ತೆ. ಇಲ್ಲಿ ಬಂದು ನಿಮಗೆ ಬಿರಿಯಾನಿ ಕೌಂಟ್ರು, ಇಲ್ಲಿ ಬಿರಿಯಾನಿ ಲೈವಲ್ಲಿ ಬಿರಿಯಾನಿ ಮಾಡ್ತೀವಿ, ಲೈವಲ್ಲಿ ಕೊಡ್ತಾಯಿರ್ತೀವಿ ಬಿರಿಯಾನಿ. ನೋಡಿ ಎಲ್ಲ ಯಾವ ಥರ ಇದ್ದಾರೆ ಜನ, ಎಲ್ಲ ಲೈವಲ್ಲಿ ಕೊಡ್ತಾಯಿರ್ತೀವಿ ಬಿರಿಯಾನಿ ಮಾತ್ರ. ಕದ್ದು ಮುಚ್ಚಿ ಮಾಡೋದೇನಿಲ್ಲ, ಅವ್ರ ಮುಂದೆನೇ ಮಾಡಿ ಅವ್ರಿಗೆ ಕೊಡ್ತಾ ಇರೋದು. ಬನ್ನಿ, ಬೇಗ ಬನ್ನಿ. ಅತ್ತಿಬೆಲೆಯಲ್ಲಿ ಇದೀಗ ಅತ್ತಿಬೆಲೆ ದಮ್ ಬಿರಿಯಾನಿ ಆರಂಭಗೊಂಡಿದೆ. ಬಿರಿಯಾನಿ ಅಂದ್ರೇನೆ ನಮಗೆ ಬಾಯಲ್ಲಿ ನೀರು ಇರುತ್ತೆ. ಅದರಲ್ಲೂ ಕೂಡ ನಾಟಿ ಸ್ಟೈಲ್ ನ ದಮ್ ಬಿರಿಯಾನಿ ಅಂತಂದ್ರೆ ಅದು ಟೇಸ್ಟಿಂಗ್ ಪೌಡರ್ ಇಲ್ಲದೆ ನಾಟಿ ಸ್ಟೈಲ್ ನಲ್ಲಿ ಒಲೆಯಲ್ಲಿ ಮಾಡುವಂತ ಈ ದಮ್ ಬಿರಿಯಾನಿ. ಆ ಒಂದು ದಮ್ ಬಿರಿಯಾನಿಯ ಬಗ್ಗೆ ಇಲ್ಲಿನ ಗ್ರಾಹಕರು ಏನ್ ಹೇಳಿದ್ರು ಅನ್ನೋದನ್ನ ಕೇಳೋಣ ಬನ್ನಿ. ಅತ್ತಿಬೆಲೆಗ ಒಂದು ಶುಭ ದಿನ,
ಶುಭ ಸುದ್ದಿ ಇದ್ದಂಗೆ. ನಾವೇನಂದರೆ ದಮ್ ಬಿರಿಯಾನಿ ಅದು ಹೊಸಕೋಟೆಗೆ ಅಲ್ಲೆಲ್ಲ ಹೋಗಿ ಮಾಡಿ ತಿಂತಾಯಿದ್ರೆ ಅದರಿಂದ ಇವತ್ತು ನಮ್ಮ ಸ್ನೇಹಿತರು ನಮ್ಮ ಅನ್ನಿರೋರ ಜಾಗ ಇದು ಮಾಡಿ ತೊಗೊಂಡಿಲ್ಲಿ ಮಾಡಲೇಬೇಕು ಅಂತೇಳಿ ಬಾಡ್ರಾಗ ಮಾಡಿದ್ದಾರೆ. ಅವ್ರ ಫ್ಯಾಮ್ಲಿ ಎಲ್ಲ ಚೆಂದಾಗ ಎಲ್ಲ ವ್ಯಾಪಾರ ಆಗಿ ಒಳ್ಳೆ ಆಗಲಿ ಅಂತ ನಾವು ಶುಭ ಕೋರ್ತಾರೆ. ಅದೇ ರೀತಿ ಬಿರಿಯಾನಿ ಅಂತಂದರೆ ಎಲ್ಲ ಥರ ಬಿರಿಯಾನಿ ಅಲ್ಲ, ಈ ಆಂಬೂರು ಬಿರಿಯಾನಿ ಅವೆಲ್ಲ ಮಾಡೋದು ನಾಟಿ ಟೈಪ್ ಮಾಡಲ್ಲ, ಏನೋ ಥರ ಮಾಡ್ತಾರೆ. ಇದು ಆ ಥರ ಅಲ್ಲ, ತಪ್ಪಲೆಯಲ್ಲಿ ಇಕ್ಕಿ ನೀವು ಹೊಸಕೋಟೆ ಟೋಲ್ ಹತ್ರ ಅಲ್ಲೆಲ್ಲ ನೋಡಿರ್ಬೋದು. ಆ ಥರ ಇಲ್ಲೇ ಸೌದೆ ಒಲೆ ಬಿರಿಯಾನಿ, ಇದು ಫೇಮಸ್ ಬಿರಿಯಾನಿ. ಇವತ್ತು ಒಂದು ತಿರ್ಗಿ ಅವರೇ ಇನ್ನಿಬ್ಬರು ಕರ್ಕೊಂಡ್ಬಂದು ಊಟ ಮಾಡ್ತಾರೆ. ಅಂಥ ಒಂದು ಬಿರಿಯಾನಿ ಜಾಗ ಓಪನ್ ಆಗೈತೆ ಹತ್ತಿಬೆಲ್ಲಿಗ. ನೆನ್ನೆ ತಾನೇ ಮೊನ್ನೆ ಹಬ್ಬ ಆಗೈತೆ ಮಕರ ಸಂಕ್ರಾಂತಿ. ಆ ಹಬ್ಬಕ್ಕೆ ಎಲ್ಲ ಅವರು ಶುಭಾಶಯ ಕೊಡ್ತಾ ಹಬ್ಬ ಆದಮೇಲೆ ಓಪನ್ ಮಾಡೋಣ ಧನುರ್ಮಾಸ ಅಂತಿದ್ರು. ಹಬ್ಬ ಆಗಿದ್ದರಿಂದ ಈಗ ಧನುರ್ಮಾಸ ಸುಮಾರು ಜನ ತಿಂತಾಯಿಲ್ಲ, ಅದಕ್ಕೆ ಇದು ಮುಗಿಸಿ ಅಂತೇಳಿ ಇವಾಗ 20ನೇ ತಾರೀಕು ಆಗೈತೆ. 19 ಇವತ್ತು ಒಳ್ಳೆ ದಿನ ಅಂತೇಳಿ ಓಪನ್ ಮಾಡೈತೆ. ಎಲ್ಲ ಗ್ರಾಹಕರು ಬಂದು ಸಹಕಾರ ಕೊಟ್ಟು ಈ ಒಂದು ಹೋಟ್ಲಾಗ ಭಾಗವಹಿಸಿ ಟೇಸ್ಟ್ ನೋಡಿ ಏನು ಹೆಂಗೆ ಅಂತ ಗೊತ್ತಾಗ್ತೈತೆ. ಅವ್ರಿಗೆ ನಾವು ಹೇಳೋ ಅವಶ್ಯಕತೆ ಇಲ್ಲ. ಆ ಥರ ಒಂದು ಓನರ್ ಆದವರು ನಿಂತ್ಕೊಂಡು ಇಲ್ಲಿ ಜವಾಬ್ದಾರಿ ಮಾಡ್ತಾವ್ರೆ. ಅವ್ರಿಗೆ ನಮ್ಮ ಹತ್ತಿಬೆಲ್ಲಿ ಪರವಾಗಿ ಎಲ್ಲ ಗ್ರಾಮಸ್ಥರ ಪರವಾಗಿ ಅವ್ರು ನಾವು ಒಂದು ಅಭಿನಂದಿಸ್ತಾ ಇದ್ದೀರಿ. ಅಲ್ಲಿಂದ ಬಂದು ಇಲ್ಲಿ ಮಾಡವ್ರೆ, ಎಲ್ಲ ಇರೋದೇ ಮಾಡ್ತಾರೆ, ಅದು ಅವಶ್ಯಕತೆ ಇಲ್ಲ. ಒಂದು ಅಂಗಡಿ ಓಪನ್ ಮಾಡ್ತೀವಿ ಇನ್ನೊಂದು ಮಾಡ್ತಾರೆ ಬೇರೆ, ಇಲ್ಲಿದ್ದು ಓಪನ್ ಮಾಡವ್ರೆ. ಅದಕ್ಕೆ ನಾವು ಸದಾ ಅವ್ರ ಸಹಕಾರ ಇರ್ತೀರಿ. ಯಾವಾಗೂ ಊರವರು ಸದಾ ಏನೇ ಇಂಥ MLA ಅವ್ರು ಬರಬೇಕಾಯಿತು ಎಷ್ಟೊತ್ತಾಗಲಿ ಬಂದು ಒಂದು ವಿಸಿಟ್ ಕೊಟ್ಟು ಹೋಗ್ತಾರೆ. ವಿಶೇಷ ಏನಂತ ಹೇಳಿದ್ರೆ ಹತ್ತಿಬೆಲೆ ದಮ್ ಬಿರಿಯಾನಿ ಹೋಟೆಲ್ ಬಹಳ ವಿಜೃಂಭಣೆಯಿಂದ ಇವತ್ತು ಹತ್ತಿಬೆಲೆ ಗಡಿ ಭಾಗದಲ್ಲಿ ಪ್ರಾರಂಭೋತ್ಸವ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯತೆಗಳು ಆಗಮಿಸಿದ್ದಾರೆ. ಮತ್ತು ಈ ಒಂದು ಬಿರಿಯಾನಿ ಭಾಳ ವಿಶೇಷವಾಗಿ ರುಚಿಕರವಾದಂಥ ಒಂದು ಒಳ್ಳೆ ಟೇಸ್ಟ್ ಕೊಡ್ತಕ್ಕಂಥ ಈ ಬಿರಿಯಾನಿ ನಮ್ಮ ಸಹೋದರಾಗಿರ್ತಕ್ಕಂಥ ಬಾಲಕೃಷ್ಣ ಅವರ ಒಂದು ಮಾಲೀಕರಾಗಿ ಈ ಒಂದು ಹೋಟ್ಲ್ ಪ್ರಾರಂಭವಾಗಿದೆ. ಎಲ್ಲರೂ ದಯವಿಟ್ಟು ಬನ್ನಿ ಈ ಒಂದು ರುಚಿಕರವಾದಂಥ ಊಟವನ್ನು ಸವಿದು ಆನಂದಿಸಿ ಅಂತೇಳಿ ಇವತ್ತು ನಾನೀಗ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಿರಿಯಾನಿ ಸಖತ್ತಾಗಿದೆ, ಕಬಾಬು ಹೇಳೋದೇ ಬೇಡ, ಸಖತ್ತಾಗಿದೆ. ಈ ಒಂದು ದಮ್ ಬಿರಿಯಾನಿ ಹತ್ತಿಬೆಲೆಯಲ್ಲಿ ಆರಂಭವಾಗಿದೆ. ಹತ್ತಿಬೆಲೆ ದಮ್ ಬಿರಿಯಾನಿ ನವೀನ್ ರವರ ನೇತೃತ್ವದಲ್ಲಿ ಆರಂಭವಾಗಿದೆ. ಈಗಾಗಲೇ ನವೀನ್ ರವರು ಈ ಒಂದು ದಮ್ ಬಿರಿಯಾನಿಗೆ ಬೇಕಾಗುವಂತಹ ಮಸಾಲೆಗಳನ್ನ ಹಾಗೆ ಇದಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನ ಸರಬರಾಜು ಮಾಡ್ತಾ ಇದ್ರು. ಈಗ ಅದೇ ನವೀನ್ ರವರೇ ಈ ಒಂದು ಹತ್ತಿಬೆಲೆ ದಮ್ ಬಿರಿಯಾನಿಯನ್ನ ಆರಂಭಿಸಿದ್ದಾರೆ. ಬೆಳಗ್ಗೆ 3 ಗಂಟೆಗೆನೆ ಹತ್ತಿಬೆಲೆ ಟೋಲ್ ಬಳಿ ಇರುವಂತಹ ಈ ಒಂದು ಹತ್ತಿಬೆಲೆ ದಮ್ ಬಿರಿಯಾನಿಗೆ ಭೇಟಿ ನೀಡಿ ಈ ಒಂದು ದಮ್ ಬಿರಿಯಾನಿಯನ್ನ ಸವಿಯೋಣ. ಹೆಚ್ಚಿನ ವಿವರಗಳಿಗೆ ನವೀನ್ ರವರ ಮೊಬೈಲ್ಗೆ ನೀವು ಕರೆ ಮಾಡಿ ನಿಮ್ಮ ಆರ್ಡರ್ಸ್ ಅನ್ನು ಕೂಡ ಬುಕ್ ಮಾಡಬಹುದಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.